ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ನ್ಯೂ ವಿಡಿಯೋ. ಗೈಸ್, ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಅ ಸರ್ಪ್ರೈಸ್ ವಿಸಿಟ್ ಅಂತ ಹೇಳ್ಬೋದು. ಯಾರಿಗೂ ಗೊತ್ತಿಲ್ಲ ನಾನು ಬರ್ತಾ ಇರೋದು ಮನೆಯಲ್ಲಿ. ಆ್ಯಂಡ್ 5:10ಗೆ ಬಿಟ್ಟಿದ್ದೀನಿ ಗೈಸ್. ಮನೆಯಿಂದ ಸ್ವಲ್ಪ ಲೇಟ್ ಆಯಿತು ಅಮೌಂಟ್ ಗಿಂಟೆಲ್ಲ ಕರೆಕ್ಟಾಗಿ ಅಟ್ಯಾಚ್ ಮಾಡೋಕ್ಕೆ. ಸೊ 5:10ಗೆ ಬಿಟ್ಟಿದ್ದೀನಿ. ಆ್ಯಂಡ್ ಐ ಥಿಂಕ್ 1:30 ಹಾಗೆ ನಾನು ರೀಚ್ ಆಗ್ತೀನಿ ಮನೆಗೆ ಅಂತ. ನಾಯಿಗಳು ಮತ್ತು ಅಟ್ಟಿಸ್ಕೊಬಂದರೆ ಕಷ್ಟ ಗೈಸ್, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗುವಾಗ. ಮೇನಾಗಿ ಬೆಳಗ್ಗೆ ಹೋಗೋದು ಇದೇ ರೀಸನ್ ಗೈಸ್, ಟ್ರಾಫಿಕ್ ಕಡಿಮೆ. ಈ ಥರ ಟ್ರಾಫಿಕಲ್ಲಿ ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀನಿ ನಾನು. ಸೂರ್ಯ ಉದಯ ಆಗೋಕ್ಕಿಂತ ಮೊದಲೇ ನಾನು ಬೆಂಗಳೂರಿಂದ ಔಟ್ ಆಫ್ ಬೆಂಗಳೂರು ಇರಬೇಕು. ಬಿಕಾಸ್ ಈ ಗಿಫಿಕ್ ಎಲ್ಲ ಲಫ್ಡ ಜಾಸ್ತಿ ಆಗುತ್ತೆ. ನೀವು ನೋಡಿ, ಇವನು ಅಜ್ಜಿ ಉಲ್ಟಾ ಬರ್ತಾವ, ಕಂಬಾಲಕ ಇಂಡಿಕೇಟರ್ ಇಲ್ಲ, ಏನಿಲ್ಲ, ಚಿಕ್ಕ ನಮಗೆ. ಚಲೋ ಗೈಸ್, ಈ ಥರದ ತುಂಬ ಜನ ಸಿಗ್ತಾರೆ ನಮಗೆ. ಈಗ ಹೈವೇ ಲಿಂಕ್ ಆಗೋ ಟೈಮ್ ಬಂತು. ಹೈವೇಗೆ ಲಿಂಕ್ ಆಗಿ ಮುಂದಿನ ಪಯಣ ನೋಡೋಣ. ಓ ಏನ್ ಸಿ ದಿಸ್ ರೋಡ್ ಗೈಸ್, ನೆಕ್ಸ್ಟ್ ಲೆವೆಲ್ ರೋಡ್ ಇದು. ಅಷ್ಟೇನು ಸ್ಮೂತ್ ಆಗಿಲ್ಲ, ಬಟ್ ಇಟ್ಸ್ ಗುಡ್, ಬೆಟರ್. ಇನ್ನೂ ಬೆಟರ್ ರೋಡ್ಸ್ ಬರುತ್ತೆ. ಇದೇ ಗೈಸ್ ಅನ್ನೋನ್ ರೋಡ್ಸ್ ಅಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಅನ್ನೋನ್ ರೋಡ್ಸ್ ಗೊತ್ತಿಲ್ಲ ನನ್ಗೆ. ಈ ರೋಡ್ ಗೊತ್ತು, ಬಟ್ ನೈಟಲ್ಲಿ ಸ್ವಲ್ಪ ಜೀಬ್ ಆಗತ್ತೆ, ಗೊತ್ತಾಯ್ತಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಲೋ, ಆರಾಮಾಗಿ ಹೋಗೋಣ. ಇವಾಗ ಹೇಗಿದ್ರು 1:30 ಊಟ ಟೈಮ್ಗೆ ರೀಚ್ ಆಗ್ತೀನಿ. ಲೆಟ್ಸ್ ಗೋ. ಮೇನ್ ಸಿಗ್ನಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ಸಿಗ್ನಲ್ಸ್ಗೆ ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಿಗ್ನಲ್ ಸಿಗುತ್ತೆ. ಈ ಮಿರರ್ ಬೇರೆ ಲೂಸ್ ಆಗಿಬಿಟ್ಟಿದೆ ಸಾಯ್ಲಿ. ಈ ಮಿರರಿಂದ ಸ್ವಲ್ಪ ಕಿರಿಕಿರಿ ಆಗೋದಿದೆ. ಮೊದಲೇ ಗೊತ್ತಿದ್ದರೆ ಫೆವಿಕ್ವಿಕ್ ಹಾಕೊಂಡು ಬರ್ತಿದ್ದೆ. ಎಲ್ಲಿ ತಪ್ಪ ಇದ್ರದ್ದು ಲೈನು. 10, 9, 8, 7, 6, 5, 4, 3, 2, 1. ನೀವು ಅಜ್ಜಿ ಅಲ್ಲಿ ನೋಡಿ. ಇದಕ್ಕೆ ಹೇಳೋದು ಗೈಸ್, ಮಾರ್ನಿಂಗಲ್ಲಿ ನೀವು ಅರ್ಜೆಂಟ್ ಇರ್ತೀರ ಹೌದು, ಬಟ್ ಡಿಸಿಪ್ಲಿನ್ ಫಾಲೋ ಮಾಡಿ. ಸ್ವಲ್ಪ ಸಿಗ್ನಲ್ ಎಲ್ಲ ನೋಡಿಕೊಂಡು. ಸೊ ಗೈಸ್, ವೆದರ್ ನೋಡಿ, ಸ್ವಲ್ಪ ಮಳೆ ಬರೋ ಥರ ಇದೆ. ಮಳೆ ಒಂದು ಬಂದಿಲ್ಲ ಆದರೆ ಸಾಕು. ಫುಲ್ ಬ್ಲ್ಯಾಕ್ ಮೋಡ ಎಲ್ಲ ಆಗ್ಬಿಟ್ಟಿದೆ ಮೇಲ್ಗಡೆ. ನನ್ನ ಮುಂದೆನೆ ಸ್ವಲ್ಪ ರೈಡರ್ಸ್ ಇದ್ದಾರೆ ಗೈಸ್. ಅವ್ರ ಜೊತೆ ಜಾಯ್ನ್ ಆಗಿದ್ದೆ ಸ್ವಲ್ಪ ಹೊತ್ತು ನಾನು. ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಅದಕ್ಕೆ ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಈ ರೈಡರ್ಸ್ ಜೊತೆ ಎಲ್ಲ ತಿರುಗಾಡೋದು ಎಲ್ಲ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಯಾವ್ದಾದ್ರು ರೈಡಿಂಗ್ ಗ್ರೂಪ್ ಇದೆ ನನಗೆ ಕೇಳಿ ಇನ್ವೈಟ್ ಮಾಡಿ ಗೈಸ್, ಹೋಗ್ತೀನಿ ನಾನು. ಯಾವ್ದಾದ್ರು ಗೊತ್ತಿದ್ರೆ ಸಂಡೇ ರೈಡ್ಸ್ ಆರ್ ಯಾವಾಗಾದ್ರೂ ಎಲ್ಲಾದ್ರೂ ಶಾರ್ಟ್ಸ್ ರೈಡ್ ತಗೊಳ್ತಾ ಇರ್ತಾರೆ, ಇಲ್ಲ ದೊಡ್ಡ ಪ್ಲಾನ್ ಮಾಡ್ತಾರೆ, ಆ ಥರ. ಐ ಲವ್ ಟು ಗೋ. ನಿಮಗೆ ಯಾವ ಥರ ರೈಡ್ಸ್ ಇಷ್ಟ? ಲಾಂಗ್ ರೈಡ್ಸ್ ಇಷ್ಟನಾ, ಇಲ್ಲಾಂದರೆ ಶಾರ್ಟ್ ರೈಡ್ಸ್ ಇಷ್ಟನಾ, ಇಲ್ಲಾಂದರೆ ನೈಟ್ ರೈಡ್ ಇಷ್ಟನಾ? ಈ ಮಿರರ್ ಒಂದು ಕಿರಿಕಿರಿ ಕೊಡ್ತಾ ಇದೆ ಗೈಸ್, ಲೂಸ್ ಆಗಿಬಿಟ್ಟಿದೆ. ನಾನು ನೋಡೇ ಇಲ್ಲ ಈ ಥರ ಹಂಪ್ಸ್ಗೆ. ಈ ಶಾರ್ಟ್ ಜೀಬ್ರಾ ಆ ಥರ ಬರುತ್ತಲ್ಲ, ಅದಕ್ಕೆ ಅದು ಲೂಸ್ ಆಗಿ ಸೈಡ್ಗೆ ಹೋಗ್ತಾ ಇದೆ ನೋಡಿ ಗೈಸ್, ರೈಡರ್ಸ್. ಈ ಥರ ಜಾಕೆಟ್ ಎಲ್ಲ ನಾನು ತಗೋಬೇಕಂತಿದ್ದೆ ಈ ಇಯರ್, ಬಟ್ ಆಗಿಲ್ಲ. ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ನಾನು ತಗೋಬೇಕಂತ ಇರೋ ಜಾಕೆಟ್. ಇಟ್ಸ್ ಓಕೆ, ಆ ಥರ ಏನು ಬೇಜಾರೇನಿಲ್ಲ. ನೆಕ್ಸ್ಟ್ ಅದು ಔಟ್ ಆಫ್ ಸ್ಟಾಕಿಂದ ಬರೋದು ನೆಕ್ಸ್ಟ್ ಮಂತ್ ಆದರೆ ನೆಕ್ಸ್ಟ್ ಮಂತ್ ತಗೊತೀನಿ. ಅರ್ಜೆಂಟ್ ಏನಿಲ್ಲ. ಹೇಗಿದ್ದು ರೇನ್ ಕೋಟ್ ನಾನು ತಗೊಂಡಿದ್ದೀನಿ, ಬ್ಯಾಗಲ್ಲಿದೆ. ಮಳೆ ಬರೋ ಥರ ಇಲ್ಲ, ಬಟ್ ಸ್ವಲ್ಪ ಡಾರ್ಕ್ ಕ್ಲೋತ್ಸ್ ಬಂದಿದೆ.
ಮೇ ಬಿ ಮಾರ್ನಿಂಗ್ ಅಲ್ಲಿ ಆ ಥರ ಕಾಣಿಸ್ಬೋದು, ಸೂರ್ಯ ಬಂದ್ಮೇಲೆ ಪ್ರಾಪರ್ ಆಗಿ ಆಗ್ಬೋದು. ನೋಡಿ ಗೈಸ್, ರೈಡರ್ಸ್ ಅಂತ ಹೇಳಿದ್ನಲ್ಲ, ಇಲ್ಲಿದ್ದಾರೆ ನೋಡಿ ನನ್ನ ಮುಂದೆನೇ ಇದ್ದಾರೆ. 1 2 3 4 4 ಜನ ಇದ್ದಾರೆ. ಬಟ್ ಅವ್ರ ಹತ್ರ ಬ್ಯಾಗ್ಸ್ ಇಲ್ಲ ಗೈಸ್. ನೋಡಪ್ಪ, ನೋಡು ಟ್ರಾಫಿಕ್ ಇದ್ದೆ ನೋಡು ಮುಂದ್ಗಡೆ ಒಂದ್ಸಲ, ಇಲ್ಲಾಂದ್ರೆ ನಿಮ್ ಜೊತೆನೆ ಬಂದ್ಬಿಡ್ತೀನಿ ಎಲ್ಲಿ ತನಕ. ರೈಡಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ. ಓ ಹಾಕು ವಿಲ್ಲಿಂಗ್ ಮಾಡೋ. ನೋಡಿ ಗೈಸ್, ಈ ತರ ಎಕ್ಸ್ಪೀರಿಯನ್ಸ್ ಬೇಕು. ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಅನ್ಸುತ್ತೆ ಗೈಸ್ ಅಲ್ಲಿಂದ, ಇಲ್ಲಾಂದ್ರೆ ಅವನಿಗೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಬೇಸ್ಮೆಂಟ್ ಅಲ್ಲಿ. ನನ್ನ ಹಿಂದೆ ಅಂತ ಯಾರು ಇಲ್ಲ. ನನ್ನ ಹಿಂದೆ ಬಂದ್ಬಿಟ್ಟೆ ನಾನು. ಹೇಳಿ ನನ್ನ ಗಾಡಿ ಎಷ್ಟು ಫಾಸ್ಟ್ ಹೋಗಲ್ಲ ಗೈಸ್. ಐ ಆಮ್ ಫ್ಯಾಮಿಲಿ ಗಾಡಿ ತಗೊಂಡಿದ್ದೀನಿ. ಸೊ ಪಿಕಪ್ ಇಷ್ಟೇ ನಂದು. ಅವರು ಹೇಳ್ಕೊಂಡು ಹೋಗೈತೆ ನೋಡಿ ಅಲ್ಲಿ, ನಾನು ಹೇಳ್ಕೊಂಡು ಹೋಗ್ಬೋದು, ಬಟ್ ನೋ ನೀಡ್, ನಾನು ಅವ್ರ ಜೊತೆ ಇಲ್ಲ ಅಲ್ಲ. ವ್ಯೂ ಚೆಕ್ ಮಾಡಿ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಐತೆ. ಓ ಮೈ ಗಾಡ್, ಹಿಂದ್ಗಡೆ ಸನ್ರೈಸ್ ಕೂಡ ಆಗ್ತಾ ಇದೆ. ವಾವ್, ದಿಸ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಗೈಸ್, ಇದು ಎಲ್ಲೂ ಸಿಗಲ್ಲ ನಿಮ್ಗೆ. ಇದಕ್ಕೋಸ್ಕರ ನಾನು ಬೈಕಲ್ಲಿ ಹೋಗೋದು. ಯಾಕೆ ಬೈಕಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡ್ತೀಯಾ, ಏನು ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು ಅಂತಿರಲ್ಲ ಗೈಸ್. ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇರೆ ಯಾವ್ದಲ್ಲೂ ಸಿಗಲ್ಲ. This is what real riders want. Awesome feeling. ಮುಂಗಡೆಯಲ್ಲಿ ಇದು ನೋಡಿ ಗೈಸ್, ವಾವ್ ಎಕ್ಸ್ಪೀರಿಯನ್ಸ್ ನೋಡಿ. ಆ ಫಾಗ್ ನೋಡಿ, ಆ ಬೆಟ್ಟದ ಮೇಲೆ ಮುಂದ್ಗಡೆ ನಿಮ್ಗೆ ಕಾಣಿಸ್ತಾ ಇದೆ, ಎಲ್ಲಿ ಹೋಗುತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ವ್ಯೂ ಬರ್ತದೆ. ಇಲ್ಲಿ ಹಿಂದ್ಗಡೆ ಸನ್ರೈಸ್ ಕೂಡ ಆಗ್ತಾ ಇದೆ. ಏನ್ ಬ್ಯೂಟಿಫುಲ್ ವ್ಯೂ ನೋಡಿ ಗೈಸ್. ಓ ಹೋ 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 ಹೋ, ಮಾರ್ನಿಂಗ್ ರೈಡ್ ಅನ್ನು ನೆಕ್ಸ್ಟ್ ಲೆವೆಲ್ ನೋಡಿ. ನಾನು ಬೆಂಗಳೂರಿಂದ ಔಟ್ ಆಫ್ ಬೆಂಗಳೂರು ಕಡೆ ಬಂದಾಯ್ತು ಬೆಳಕ ಬರೋಕ್ಕಿಂತ ಮೊದಲೇ. ಅರ್ಲಿ ಮಾರ್ನಿಂಗ್ ಹೋದ್ರೆ ಇದೆ ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಟ್ರಾಫಿಕ್ ಸಿಗಲ್ಲ, ಏನ್ ಸಿಗಲ್ಲ. ಈ ಹಂಪಿಂದ ಒಂದು ಸ್ವಲ್ಪ ಬಚಾವ್ ಮಾಡ್ಬೇಕು ನಾನು. ಲೆಟ್ಸ್ ಗೋ. ನೋಡಿ ಗೈಸ್, ಜಸ್ಟ್ ಅಲ್ಲಿ ಫಾಗ್ ನೋಡಿ ಗೈಸ್ ಹೇಗ್ ಬಂದಿದೆ. ವಾವ್ ವಾವ್ ವಾವ್. ನಂಗೂ ಚಳಿ ಆಗ್ತಾ ಇದೆ, ನಂಗೆ ಚಳಿ ಆಗ್ತಾ ಇಲ್ಲ ಅಂತ ಅಲ್ಲ ರೈಡ್ ಮಾಡುವಾಗ, ಬಟ್ ರೈಡರ್ಗೆ ಚಳಿ ಗಿಳಿ ಎಲ್ಲ ಇಫೆಕ್ಟ್ ಆಗಲ್ಲ ಗೈಸ್. ಜಸ್ಟ್ ಲುಕ್ ಅಟ್ ದಟ್. ವಾವ್, ಎಷ್ಟು ಸಲ ನಾನು ಬಂದ್ರು ಇದೇ ಸೇಮ್ ವ್ಯೂ ನೋಡಿದ್ರು ನಂಗೆ ಬೇಜಾರಾಗಲ್ಲ. ಆ ತರ ವ್ಯೂ ಇದು. ಬ್ಯೂಟಿಫುಲ್ ಬ್ಯೂಟಿಫುಲ್ ನೇಚರ್ ಅಂದ್ರೆ ಗೈಸ್ ಸುಮ್ಮನೆ ಅಲ್ಲ. ಓನ್ಲಿ ದ ಟ್ರೂ ರೈಡರ್ಸ್
ಯಾರು ಬೈಕ್ ಇಟ್ಕೊಂಡು ಮಾರ್ನಿಂಗ್ ಅಲ್ಲಿ ಹೋಗ್ತಾರಲ್ಲ, ನಮ್ ಕಡೆ ಅಂತೂ ಫಾಗ್ ಎಲ್ಲ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿಂದ ಬೆಂಗಳೂರಲ್ಲಿ 3-4 ತಿಂಗಳಿದ್ದು ಈ ತರ ಎಲ್ಲ ನೋಡೋದು ವಾವ್, ಟೋಲ್ ಬಂದಿದೆ ಗೈಸ್. ನೀವು ಯಾವಾಗಾದ್ರೂ ನಿಮ್ ಬೈಕ್ಗೆ ಟೋಲ್ ಕಟ್ಟಿದ್ದೀರಾ? ನಾನು ಒಂದ್ಸಲ ಕಟ್ಟಿದ್ದೀನಿ ಮೈಸೂರು ರೋಡಲ್ಲಿ, ಅದ್ ಬಿಟ್ರೆ ಎಲ್ಲೂ ಹೈವೇದಲ್ಲಿ ಎಲ್ಲೂ ಕಟ್ಟಿಲ್ಲ. ಸೊ ಇಫ್ ನೀವು ಯಾವಾಗಾದ್ರೂ ಕಟ್ಟಿದ್ರೆ ಕಮೆಂಟ್ ಮಾಡಿ ಎಲ್ಲಿ ಎಷ್ಟು ಅಂತ. ನಾನು ಅನ್ಕೊಂಡಿದ್ದೀನಿ ಬೈಕಿಗೆಲ್ಲ ಟೋಲ್ ಬಂದಿದೆ ಅಂತ, ಎಲ್ಲೋ ಸ್ವಲ್ಪ ಜಾಗದಲ್ಲಿ ವಿಡಿಯೋಸ್ ಕೂಡ ನೋಡಿದ್ದೀನಿ ನಾನು ಟೋಲ್ದು. ಹಂಪು ಒಳ್ಳೆ ರೈಟ್ ಸೈಡಲ್ಲಿ ನೀವು ನೋಡಿದ್ರೆ ಗೈಸ್ ಒಂದು ಶಾಕ್ ಆಗ್ತೀರ ವ್ಯೂ. ನಾನು ತಡೀರಿ ತೋರಿಸ್ತೀನಿ ನೋಡಿ. ವಾವ್ ಹಿಂದ್ಗಡೆ ಪೊಲೀಸ್ ಇದ್ದಾರೆ. ವ್ಯೂ ನೋಡಿ ಗೈಸ್ ಬರೀ ವಾಹ್. नीला बादल भी फिसलते हुए, बैग कंधे पर यादें हैं सिमटी हुई, हर मोड़ पर कहानी नहीं मिलती हुई, सफर के किस्से दिल में बसी तस्वीरें, हर गली का रास्ता छोड़ जाए लकीरें, सफर के किस्से आंखों में छुपी रोशनी, चलते ही जाना कहीं रुके ना ये कहानी, रेल की खिड़की से दिखे खेतों के टुकड़े, रात की ठंडक लम्हे सब बिखरे हुए, हवा में बसी खुशबू मिट्टी की कहानी, हर शहर का चेहरा जैसे कोई पुरानी रानी, चल पड़े हम नक्शे को जलाकर, जहां दिल ले जाए वही कदम बढ़ाकर, ಈ ರೈಟ್ ಸೈಡ್ ನೋಡಿ ಗೈಸ್ ಎಷ್ಟು ಮೋಡ ಇದೆ, ಕಪ್ಪು ಕರಿ ನನ್ನ ತಲೆ ಮೇಲೆ ನಿಂತದು ಇವಾಗ ಅಲ್ಲಿ ಸೈಡ್ಗೆ ಹೋಗಿದೆ. ಸೂರ್ಯ ಕೂಡ ಬಂದಿದ್ದಾನೆ, ಬಟ್ ಆ ಮೋಡದ ಕೆಳಗಡೆ ಮುಸ್ಕೊಂಡ್ ಬಿಟ್ಟಿದ್ದಾನೆ. ಸೊ ಮಳೆ ಸ್ವಲ್ಪ ಬಂದಿದ್ದು, ಆದ್ರೆ ಗಾಳಿಯಿಂದ ಫುಲ್ ಹೋಯ್ತದು. ಇಲ್ಲ ಮೇ ಬಿ ನಾನೇ ಆ ಕಡೆಯಿಂದ ಬಂದೆ. ನೋಡಿ ಮುಂದ್ಗಡೆ ಮೋಡ ನೋಡಿ ಜಸ್ಟ್, ಓ ಶೀಶ್. ಈ ವ್ಯೂ ನೋಡಿ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಐತೆ. ಈ ತರ ಸಿಗತ್ತ ಗಾಯ್ಸ್ ನಿಮ್ಗೆ ನೋಡಿ. ವಾವ್ हर गली का रास्ता छोड़ जाए लकीरें, सफर के किस्से आंखों में छुपी रोशनी, चलते ही जाना कहीं रुके ना ये कहानी, हर स्टेशन पर चाय की प्याली में गर्मी, मंजिल तो बहाना सफर में ही है नरमी, बातें करते पेड़ों से छाव है दुलार, मील के पत्थर करते हैं इंतजार,
ಬ್ಯೂಟಿಫುಲ್ ನೋಡಿ ಗೈಸ್, ಮಳೆಯಿಂದ ಎಷ್ಟು ಕೊಳೆ ಆಗಿದೆ ನೀರು ಅಂತ, ಆರೆಂಜ್ ಕಲರ್ ಆಗ್ಬಿಟ್ಟಿದೆ. ಇವಾಗ ಟೈಮ್ 9 ಗಂಟೆ ಗೈಸ್, 4 ನಿಮಿಷ ಇದೆ 9 ಗಂಟೆಗೆ. ಸೊ ನಾನ್ ಸ್ಟಾಪ್ ವೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಎಲ್ಲೂ ಕೂಡ ಸ್ಟಾಪ್ ಕೂಡ ಮಾಡಿಲ್ಲ. ಸ್ವಲ್ಪ ಕಡೆ ಮಳೆ ಬಂದಂಗೆ ಆಯ್ತು, ಹೆಲ್ಮೆಟ್ ಎಲ್ಲ ಫುಲ್ ಮಳೆಯಲ್ಲಿ ನೆಂದೋಗ್ಬಿಟ್ಟಿತ್ತು. ಬಟ್ ಹೆವಿ ಇರಲಿಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಬರೀ ಆ ಪ್ಲೇಸ್ಗೆ ಅಷ್ಟೇ ಅದು ಸ್ವಲ್ಪ ಟೈಮ್ ಬಂತು. ನನಗೆ ಕ್ಯಾಮ್ರಾದೇನೋ ಟೆನ್ಷನ್ ಇಲ್ಲ ಗೈಸ್, ಈ ಮೊಬೈಲ್ದೇ ಟೆನ್ಷನ್. ಮಳೆ ಬಂದರೆ ನನ್ನ ಮ್ಯಾಪ್ ಇಲ್ಲದೆ ಹೋಗೋದು ಸ್ವಲ್ಪ ಕಷ್ಟ. ಆ್ಯಂಡ್ ಇವಾಗ 190 ಕಿಲೋಮೀಟರ್ ಬಾಕಿ ಇದೆ. ನಾನ್ ಸ್ಟಾಪ್ 550 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ 190 ಕಿಲೋಮೀಟರ್ ಬಾಕಿ ಇದೆ. ಪೆಟ್ರೋಲ್ ಕೂಡ 3 ಕಟ್ಟಿ ಇನ್ನೂ ಬಾಕಿ ಇದೆ. ಅನ್ಕೊಂಡಿದ್ದೀನಿ 150 ತನಕ 150 ಕಿಲೋಮೀಟರ್ ಇರುವಾಗ ಒಳಗಡೆ ಪೆಟ್ರೋಲ್ ಖಾಲಿ ಆಗಬಹುದು. ಪೆಟ್ರೋಲ್ ಬಂಕ್ ಬೇರೆ ಹುಡುಕಬೇಕು, ಸೊ ಸ್ಟಾಪ್ ಮಾಡಬೇಕು ಒಂದು ಕಡೆ. ಆ್ಯಂಡ್ ಕ್ರೇಜಿ ಗೈಸ್, ನಾನ್ ಸ್ಟಾಪ್ ನಾನು ರೈಡ್ ಮಾಡ್ಕೋಬಹುದು ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು ಹೇಳಿ? 400 ಜಾಸ್ತಿನೇ ಆಯ್ತು. ನಾನು ನಾನ್ ಸ್ಟಾಪ್ ಹೊಡಿತಾನೆ ಇದ್ದೀನಿ. ಸ್ವಲ್ಪ ಬೇಸ್ಮೆಂಟ್ ಅಲ್ಲಿ ಸ್ವಲ್ಪ ಜರ್ಕ್ ಆಗ್ತಾ ಇದೆ, ಪೇನ್ ಸ್ಟಾರ್ಟ್ ಆಗಿದೆ. ಅದ್ ಬಿಟ್ರೆ ಬಾಡಿಲಿ ಸ್ವಲ್ಪ ಬೆನ್ನು ಹೋಗ್ತಾ ಇದೆ, ಅದ್ ಬಿಟ್ರೆ ಏನಿಲ್ಲ ವಯಸ್ಸು. ಅಡ್ರಿನಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪಂಪ್ ಆಗ್ತಾ ಇದೆ. ನನ್ಗಂತೂ ನಿದ್ರೆ ಬರ್ತಾ ಇಲ್ಲ, ಏನಿಲ್ಲ. ಬೇಗ 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 ಈ 90 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ರು, ನಾನು 90 ಸ್ಪೀಡಲ್ಲಿ ಇದ್ರು ನನಗೆ ಗೊತ್ತೇ ಆಗ್ತಿಲ್ಲ, ಸ್ಲೋ ಆಗಿ ಹೋಗ್ತಾ ಇರೋದು ಅಂತ ಅನ್ಸುತ್ತೆ. ನೀವು CC ಜಾಸ್ತಿ ಇರೋದ್ರಿಂದ ಗಾಡಿದು. ಆ್ಯಂಡ್ ದ ವ್ಯೂ ಇಸ್ ಬ್ಯೂಟಿಫುಲ್ ಗೈಸ್. ಮಳೆ ಒಂದು ಬಂದಿಲ್ಲ ಅಂದ್ರೆ ಆರಾಮಾಗಿ ಹೋಗ್ಬೋದು ನಾನು. ಮಳೆ ಬಂದ್ರೆ 1-2 ಕಡೆ ನಿಲ್ಲಿಸ್ಬೇಕು. ಈಗ ಒಂದು ಪೆಟ್ರೋಲ್ ಬಂಕ್ ನೋಡಿದ್ದೀನಿ ಇಲ್ಲೇ ಒಂದೇ ಒಂದು. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ತೀನಿ. ಆವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸ್ವಲ್ಪ ಇಳಿತೀನಿ, ಸ್ಟಾಪ್ ಮಾಡ್ತೀನಿ ಒಂದು 5-10 ಮಿನಿಟ್ಸ್. 10 ಮಿನಿಟ್ಸ್ ಏನಿಲ್ಲ, 5 ಮಿನಿಟ್ಸ್ ಅಷ್ಟೇ. ಸೊ ನಮ್ಮಮ್ಮ ಕಾಲ್ ಕೂಡ ಮಾಡಿದ್ರು ಗೈಸ್. ನಮ್ಮಮ್ಮಂಗೆ ನಾನು ಬರ್ತಿರೋದು ಗೊತ್ತಿಲ್ಲ. ಸೊ ಅವರು ಕಾಲ್ ಮಾಡಿ ಹೇಗಿದೆಯಾ, ಏನೋ ಕೆಲಸ ಇದೆ, ಇವತ್ತು ಸಂಡೇ ಅಲ್ವಾ, ನೈಟ್ ಶಿಫ್ಟ್ ಇರುತ್ತೆ ಅಂತ ಕಾಲ್ ಮಾಡಿದ್ರು. ಆ್ಯಂಡ್ ಅವರು ಕೂಡ ಹೊನ್ನವರಕ್ಕೆ ಬರ್ತಾ ಇದ್ದಾರಂತೆ. ಹೊನ್ನವರದಲ್ಲಿ ಬಂದು ನಾನು ಅವ್ರನ್ನ 1-1.5 ತನಕ ಅಲ್ಲಿ ಇರ್ತಾರೆ ಅನ್ಸುತ್ತೆ ಅವರು. ಸೊ ಅವ್ರನ್ನ ಪಿಕ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಅವ್ರು ಸಿಗ್ತಾರ ಇಲ್ವಾ ಅಂತ. ನನಗೆ ಬೇಗ ಹೋದ್ರು ಮನೆಗೆ, ಅವರು ನನ್ಗೆ ಪಿಕ್ ಮಾಡೋಕ್ಕಾಗಲ್ಲ. ಮತ್ತೆ ಮೋಡ ಆಯ್ತು ಗೈಸ್. ಮೈ ಗಾಡ್, ಮೋಡ ಯಾಕೆ ನೀನು ಆಗ್ತೀಯಾ? ನಾನು ಸ್ವಲ್ಪ ಹೋಗ್ಲಿ ತಡಿ, ಮ್ಯಾಪ್ ನನ್ಗೆ ಗೊತ್ತಿರೋ ರೋಡ್ಸ್ ತನಕ ಆದ್ರೂ ವೇಟ್ ಮಾಡು, ಬಂದ್ಮೇಲೆ ಟೆನ್ಷನ್ ಇಲ್ಲ. ಏನ್ ಮಸ್ತಾಗಿದೆ ನೋಡಿ ಗೈಸ್. ನೇಚರ್ ಅಂದ್ರೆ ನೇಚರ್ ಇದೆ ನನ್ಗೆ ಬೇಕಿರೋ. ಇದು ಬೆಂಗಳೂರಲ್ಲಿ ನಂಗೆ ಸಿಗಲ್ಲ ಗೈಸ್. ಈ ಫೀಲು ಇದೆಲ್ಲ ಕ್ರೇಜ್, ಇದು ಡಿಫ್ರೆಂಟ್. ಬೈಕ್ ರೈಡ್ ಹೋದವ್ರಿಗೆ ಗೊತ್ತಿರುತ್ತೆ. ಕಂಟಿನ್ಯೂಸ್ ನಂಗೆ ಸ್ವಲ್ಪ ಬೇಸ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೋವು ಶುರು ಆಗ್ಬಿಟ್ಟಿದೆ. ಅದು ನಾರ್ಮಲ್ ಅಂತ ಅನ್ಕೊಂತೀನಿ. ಇನ್ನು 3 hours 45 minutes ತೋರಿಸ್ತಾ ಇದೆ. 9 ಗಂಟೆ ಆಯ್ತು ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಸೂರ್ಯನ ಬೆಳಕು ಕೂಡ ಬೀಳಿದೆ ನನ್ನ ಮೇಲೆ. ಚಳಿ ಹೆಂಗ್ ಆಗ್ತಾ ಇದೆ ಅಂದ್ರೆ ಫುಲ್ ವೆದರ್ ಚಿಲ್ಲು ಗೈಸ್. ಮಳೆ ಬರ್ತಾ ಇದೆ ಒಂದ್ ಕಡೆ, ಫುಲ್ ಈ ಮೋಡ ನೋಡಿ ಹೇಗಾಗಿದೆ. ಚಳಿಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾಗಿದೆ. ನಾನು ಒಂದ್ ಕಡೆ ಫುಲ್ ಹಿಂಗಾಗ್ತಾ ಇತ್ತು. ಬಟ್ ಬಿಸಿಲಿನ ಒಂದು ಚೂರು ಕೂಡ ನೋಡಿಲ್ಲ ನಾನು. ಮಿಸ್ಸಿಂಗ್ ಅಂತ ಹೇಳ್ಬೋದು. ಇಲ್ಲಿ ಮುಂದೆ ಒಂದು ಟೋಲ್ ಪ್ಲಾಜಾ ಬರ್ತಾ ಇದೆ. ಪೆಟ್ರೋಲ್ ಕೂಡ ನೋಡ್ಬೇಕು ಎಲ್ಲ ಹಾಕುದಂತ. ಪೆಟ್ರೋಲ್ ಬಂಕ್ ನೋಡ್ಬೇಕು ಮುಂದೆ. 2 ಗಂಟೆ ಆದ್ಮೇಲೆ ಚೆಕ್ ಮಾಡ್ತೀನಿ, ಯಾವ್ದು ಸಿಗುತ್ತೆ ಅಲ್ಲಿ ಹಾಕ್ತೀನಿ ಗೈಸ್. ಹೈವೇದು ಜರ್ನಿ ಇವಾಗ ಮುಗ್ದಿದೆ. ಈಗ ಒಳಗಡೆಯಿಂದ ಹೋಗ್ಬೇಕು. ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆ ಮುಂದೆ. ನಾನು ನೋಡಿರೋ ಪ್ರಕಾರ 2 ಗಂಟೆ ಆಗಿದೆ ಇವಾಗ. 2 ಪಾಯಿಂಟ್ ಪೆಟ್ರೋಲ್ ತೋರಿಸ್ತಾ ಇದೆ. ಆ್ಯಂಡ್ ನಾನು ಡಿಸೈಡ್ ಮಾಡಿದ ಪ್ರಕಾರ ಎಕ್ಸಾಕ್ಟ್ಲಿ ಅದೇ ಪೆಟ್ರೋಲ್ ಬಂಕ್ ಅಂತ ಬಂದಿದೆ. ಎಷ್ಟು ಗೈಸ್, ತುಂಬಾ 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 ಉಳಿದೆ. ಬರೀ 175 ಕಿಲೋಮೀಟರ್ ಬಾಕಿ ಇದೆ ಇನ್ನು 5:15 ಇಲ್ಲಿ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸೋಣ. ಫುಲ್ ಟ್ಯಾಂಕ್ ಮಾಡಿ
ಸೊ ಗೈಸ್ ಪೆಟ್ರೋಲ್ ಎಲ್ಲ ಹಾಕಿ ನೋಡಿ, ಅಲ್ಲಿ ಪೆಟ್ರೋಲ್ ಹಾಕ್ಸಿದೆ. ಬರೀ ವ್ಯೂ ನೋಡಿ ಗೈಸ್ ನೀವು, ಇಲ್ಲಿ ಏನು ನೆಕ್ಸ್ಟ್ ಲೆವೆಲ್ ಐತೆ. ಮಳೆ ಒಂದು ಬಂದಿಲ್ಲ ಆದರೆ ಸಾಕು ಗೈಸ್. ಮಳೆ ಬಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ನಂದು ಹೈವೇ ಎಲ್ಲ ಮುಗಿತು. ಇವಾಗೆಲ್ಲ ಈ ಥರ ನೇಚರಲ್ಲಿ ಜರ್ನಿ ಮಾಡೋದು, ಫುಲ್ ಎರಡು ಸೈಡ್ ಗ್ರೀನರಿ ಇರುತ್ತೆ. ಲೆಟ್ಸ್ ಗೋ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. तो चलो गाइस, लेट्स गो. ಬ್ರೇಕ್ ಮುಗಿತು, ಪೆಟ್ರೋಲ್ ಫುಲ್ ಆಯಿತು. ಪೆಟ್ರೋಲ್ನ ಟೆನ್ಷನ್ ಇಲ್ಲ ಇವಾಗ ಊರಿಗೆ ಹೋಗೋ ತನಕ. ಆ್ಯಂಡ್ ಬ್ರೇಕ್ ಕೂಡ ಮುಗಿತು. ಗಾಳಿ ತುಂಬ ಇದೆ ಗೈಸ್. ಈಗ ಫುಲ್ ಗ್ರೀನರಿ ನೋಡಿ ಗೈಸ್, ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ಕಡೆ ಗ್ರೀನರಿ ಈಸ್ ದ ಮೇನ್ ಥಿಂಗ್. ಮಳೆ ಬಂದಿರುತ್ತೆ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂತ ಅನ್ಸುತ್ತೆ ನನಗೆ, ಬರುತ್ತೆ ಅಂತ ಸಿಗುತ್ತೆ ನಂಗೆ ಮಳೆ ಅಂತ. ಸೊ ಲೆಫ್ಟ್ ರೈಟಲ್ಲಿ ಗ್ರೀನರಿ, ಮೇಲ್ಗಡೆ ಮೋಡ, ಚಿಲ್ ವೆದರು, ಈ ಕೋಲ್ಡ್ ಆದ ಗಾಳಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗೈಸ್. ನಾನು ಇಷ್ಟ ಟೈಮಲ್ಲಿ ಇಲ್ಲಿ ತನಕ ಬಿಸಿಲೇ ನೋಡಿಲ್ಲ ಇವತ್ತು. ಈ ವೆದರಲ್ಲೇ ತಿರುಗಾಡ್ತಾ ಇದ್ದೀನಿ. ಚಲೋ, ಲೆಟ್ಸ್ ಮೂವ್. ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ.
ಫಾಗ್ ಈ ದಾರಿಲಿ ನಿಮ್ಗೆ ಫುಲ್ ಫಾಗ್ಸ್ ತೋರಿಸ್ತೀನಿ ನೋಡಿ ಇವಾಗ. ಫಾಗ್ ನೋಡ್ಕೊಂಡು ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಏನೇನು ಕಾಣಿಸ್ತಾ ಇಲ್ಲ. ಗಾಯ್ಸ್ ಈ ಥರದ ವ್ಯೂ ನೀವು ನೋಡೇ ಇರಲಿಕ್ಕಿಲ್ಲ ಗೈಸ್. ಇಲ್ಲಿ ನೋಡಿ ಈಗ ಸ್ವಲ್ಪ ಫಾಗ್ ಹೋಯಿತು ಹಿಂದ್ಗಡೆ, ಬಟ್ ಏನೇನೋ ಕಾಣಿಸ್ತಾ ಇಲ್ಲ ಗೈಸ್, ಏನೇನೋ ಕಾಣಿಸ್ತಾ ಇಲ್ಲ. ಇವಾಗ ಸ್ವಲ್ಪ ಕೂಲ್ ಡೌನ್ ಆಯಿತು. ಲೆಟ್ಸ್ ಗೋ, ಜರ್ನಿನ ಕಂಟಿನ್ಯೂ ಮಾಡೋಣ. ಎಷ್ಟು ಫಾಗ್ ಅಂದರೆ ಕಾಣಿಸ್ತಾನೆ ಇಲ್ಲ ಗೈಸ್, ರೋಡ್ಸೇ ಕಾಣಿಸ್ತಾ ಇಲ್ಲ. 1 ಅವರ್ ರೀಚ್ ಆಗಿದೆ ಗೈಸ್. ಇವಾಗ ನಮ್ಮಮ್ಮನೂ ಇಲ್ಲೇ ಇದ್ದಾರೆ. ಗಾಡಿಗೆ ಏನು ಸೌಂಡ್ ಬೇರೆ ಬರ್ತಾಯಿದೆ, ಚೈನ್ ಲೂಸ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲೇ 2-3 ಮಿನಿಟ್ಸ್ ಒಳಗಡೆ ನಾನು ರೀಚ್ ಆಗ್ತೀನಿ. ನಮ್ಮಮ್ಮ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದಾರೆ, ಅವ್ರನ್ನ ಎತ್ತಾಕೊಂಡು ಹೋಗೋಣ ಗೈಸ್ ಮನೆಗೆ. ಎಲ್ಲ ರೀಚ್ ಆಗಿ ಇವಾಗ ಸಂಜೆ ಗೈಸ್. ನಮ್ಮ ರಿಲೇಟಿವ್ ಮನೆಗೆಲ್ಲ ಹೋಗಿ ಒಂದು ಸ್ವಲ್ಪ ಮುಖ ಎಲ್ಲ ತೋರಿಸ್ಕೊಂಡು ಮೀಟಾಗಿ ಬಂದ್ವಿ ಎಲ್ಲರೂ. ನಮ್ಮಮ್ಮ ನನ್ನ ಹಿಂದೆನೂ ಕೂತಿದ್ದಾರೆ. ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. 6 ಗಂಟೆ ಆಗ್ತಾ ಬಂತು. ಸೊ ರೀಚ್ ಆಗೋ ತನಕ 6:30 ಆಗ್ಬೋದು. ಲೆಟ್ಸ್ ಗೋ. ನಮ್ಮ ಊರಿನ ಸಿನೆಮ್ಯಾಟಿಕ್ಸ್ ನೋಡಿ. ಗೈಸ್ ಹೇಗನ್ಸೋ ಈ ವಿಡಿಯೋ? ಈ ವ್ಲಾಗು ಯಾವುದೇ ಇಂಟರ್ನ್ಯಾಷನಲ್ ವ್ಲಾಗು ಕಮ್ಮಿ ಇಲ್ಲ ಅಂತ ನನಗನ್ಸುತ್ತೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೇಚರ್ ತುಂಬಾ ಚೆನ್ನಾಗಿತ್ತು. ಡಿಸ್ಟ್ರಿಕ್ಷನ್ ಆ್ಯಂಡ್ ಬ್ಯೂಟಿನ ನೋಡಿದ್ವಿ ನೇಚರ್ದು.
ಈ ವ್ಲಾಗಲ್ಲಿ. ಸೊ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಗೈಸ್, ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗನ್ನು ಎಲ್ಲ ಕಡೆ ರೀಚ್ ಆಗೋ ಥರ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್, ನಿಮಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಮುಂದೆ ಇದೇ ಥರದ ವೀಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಅಂತಲೇ ಓಪನ್ ಇರೋದು. ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟಲ್ಲಿ ಈ ಹೆವೆನ್ನ ನೋಡಿ. ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.